ಇನ್ನು ನಾಳೆ ರಾಜ್ಯಸಭಾ ಚುನಾವಣೆಯನ್ನ ನಡೆಸುವುದಕ್ಕೆ ಭರದ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಈ ಚುನಾವಣಾ ಪ್ರಕ್ರಿಯೆ ಹಾಗಾದ್ರೆ ಹೇಗೆ ನಡೆಯುತ್ತೆ? ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೆಯುವಂತಹ ಮತದಾನ ಇದು. ಬೆಳಗ್ಗೆ 9 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುತ್ತೆ. ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಈ ಚುನಾವಣಾ ಪ್ರಕ್ರಿಯೆಯ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಒಟ್ಟು 5 ಜನ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಗೆದ್ದು ಹೋಗುವಂತವರು ರಾಜ್ಯಸಭಾ ಸದಸ್ಯರಾಗುವಂತವರು 4 ಜನ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರ್ದು ಅಂತ ಹೇಳಿ ಆಯಾ ಪಕ್ಷಗಳು ಈಗಾಗಲೇ ತಮ್ಮ ತಮ್ಮ ಶಾಸಕರನ್ನ ಭದ್ರವಾಗಿಟ್ಕೊಳ್ಳೋದಕ್ಕೆ, ನಾಳಿನ ಮತದಾನ ಪ್ರಕ್ರಿಯೆಯವರೆಗೂ ಕೂಡ ಭದ್ರವಾಗಿಟ್ಕೊಳ್ಳೋದಕ್ಕೆ ಏನೇನ್ ತಯಾರಿಯನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ಕೊಳ್ಬೇಕು, ಆ ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ 9 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹಾಗಾದ್ರೆ ನಾಳಿನ ಮತದಾನಕ್ಕೆ ಸಿದ್ಧತೆ ಹೇಗಾಗ್ತಾ ಇದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನಾಳೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡ್ಕೊಂಡಿರುವಂಥದ್ದು. ನಾನು ಏನು ಚುನಾವಣಾ ಪ್ರಕ್ರಿಯೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಮಗೆ ವಿವರಿಸ್ತಾ ಹೋಗ್ತೇನೆ. ಮೊದಲಿಗೆ ಶಾಸಕರು ಇಲ್ಲಿ ಎಂಟರ್ ಆಗ್ತಾರೆ. ಎಂಟ್ರಾಗಿ ಅವರ ಹೆಸರನ್ನ ಇಲ್ಲಿ ಈ ಒಂದು ಚೇರ್ನಲ್ಲಿ ಕುಳಿತುವಂಥ ಚುನಾವಣಾ ಅಧಿಕಾರಿಗಳು ಕೂಗ್ತಾರೆ. ನಂತರ ಇಲ್ಲಿ ಅವರ ಹೆಸರನ್ನ ನೋಂದಣಿ ಮಾಡಿಕೊಂಡು ನಂತರ ಅವ್ರಿಗೆ ಬ್ಯಾಲೆಟ್ ಪೇಪರ್ನ ಒಂದು ಇಲ್ಲಿ ಒಂದು ಅವ್ರಿಗೆ ನೀಡುವಂಥ ಕೆಲಸ ಆಗುತ್ತೆ. ನಂತರ ಒಂದು ಆ ಬ್ಯಾಲೆಟ್ ಪೇಪರ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಇಲ್ಲಿನ ಚುನಾವಣಾ ಅಧಿಕಾರಿಗಳು ನೀಡುವಂಥದ್ದು. ನಂತರ ಶಾಸಕರು ನೇರವಾಗಿ ಇಲ್ಲಿ ಒಂದು ಕೌಂಟರನ್ನು ರಚನೆ ಮಾಡಲಾಗಿದೆ. ಇಲ್ಲಿ ಬಂದು ತಮ್ಮ ಗೌಪ್ಯ ಮತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಬ್ಯಾಲೆಟ್ ಪೇಪರಲ್ಲಿರುವಂಥ ಏನು ಬ್ಯಾಲೆಟ್ ಪೇಪರ್ಗೆ ತಮಗೆ ಸೂಚಿಸುವಂಥ ಅಭ್ಯರ್ಥಿಗಳಿಗೆ ಮತದಾನವನ್ನು ರೋಮನ್ ಸಂಖ್ಯೆ ಮೂಲಕ ಗುರುತುವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಇಲ್ಲಿ ಏನು ಏಜೆಂಟ್ಗಳನ್ನು ಕೂರ್ಲಿಕ್ಕೆ ಈಗ 5 ಅಭ್ಯರ್ಥಿಗಳು ಕಣದಲ್ಲಿರುವ ಹಿನ್ನೆಲೆಯಲ್ಲಿ 5 ಅಭ್ಯರ್ಥಿಗಳ ಪರವಾಗಿರುವಂಥ ಏಜೆಂಟ್ಗಳು, ಆಯಾ ಪಕ್ಷದ ಏಜೆಂಟ್ಗಳು ಈ ಒಂದು ಬೂತ್ನಲ್ಲಿ ಕುಳಿತುಕೊಳ್ಳುವಂಥದ್ದು. ಅವರಿಗೆ ತಾವು ಯಾರಿಗೆ ಮತ ಚಲಾಯಿಸಿದ್ದೇವೆ, ಯಾವ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿದ್ದೇವೆ ಅನ್ನೋದನ್ನ ಸಂಪೂರ್ಣವಾಗಿ ಅವರಿಗೆ ತೋರಿಸಿ ಬ್ಯಾಲೆಟ್ ಪೇಪರನ್ನು ನಂತರ ಇಲ್ಲಿ ಒಂದು ಬೂತನ್ನು ಒಂದು ಮತವನ್ನು ಹಾಕ್ಲಿಕ್ಕೆ ಒಂದು ಬೂತನ್ನು ವ್ಯವಸ್ಥೆ ಮಾಡಿರುವಂಥದ್ದು. ಸಂಪೂರ್ಣವಾದಂಥ ಪ್ರಕ್ರಿಯೆ ಆದಮೇಲೆ ಶಾಸಕರು ತಮ್ಮ ಹೊರಗಡೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದು ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ಆರಂಭವಾಗಿ ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಆಗುತ್ತೆ. ನಂತರ 4 ಗಂಟೆ ನಂತರ ಒಂದು ಮತದಾನ ಎಣಿಕೆ ಪ್ರಕ್ರಿಯೆ ಕೂಡ ಆಗುವಂಥದ್ದು. ಹೀಗಾಗಿ ಇನ್ನೇನು ನಾಳೆ ನಡೆಯುವಂಥ ಚುನಾವಣಾ ಪ್ರಕ್ರಿಯೆಗೆ ಈ ಎಲ್ಲ ರೀತಿಯ ಸಿದ್ಧತೆಗಳನ್ನು ಚುನಾವಣಾ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.